ಮಾತ್ರೆಗಳ ಮಧ್ಯೆ ಆ ಗೆರೆ ಯಾಕಿರುತ್ತೆ? ಇದು ವಿನ್ಯಾಸವಲ್ಲ, ವೈದ್ಯಕೀಯ ರಹಸ್ಯ. 99% ಜನರಿಗೆ ಈ ವಿಷಯ ಗೊತ್ತೇ ಇಲ್ಲ. ನಾವು ದಿನನಿತ್ಯ ಬಳಸುವ ಅನೇಕ ಮಾತ್ರೆಗಳ ಮಧ್ಯದಲ್ಲಿ ಒಂದು ಸಣ್ಣ ಗೆರೆ ಇರುವುದನ್ನು ಗಮನಿಸಿರ್ತೀವಿ. ಇದನ್ನು ಬಹುತೇಕರು ಕೇವಲ ವಿನ್ಯಾಸ ಅಥವಾ ಸುಲಭವಾಗಿ ಗುರುತಿಸಲು ಮಾಡಿರಬಹುದು ಅಂತ ಭಾವಿಸ್ತಾರೆ. ಆದರೆ ವೈದ್ಯಕೀಯ ಜಗತ್ತಿನಲ್ಲಿ ಇದಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಹಾಗಾದ್ರೆ ಈ ಗೆರೆ ಯಾಕೆ ಇರುತ್ತೆ? ಎಲ್ಲ ಮಾತ್ರೆಗಳನ್ನು ಮುರಿದು ಸೇವಿಸಬಹುದೇ? ಈ ಕುರಿತ ಕುತೂಹಲಕಾರಿ ಮಾಹಿತಿ ಇಲ್ಲಿದೆ. ಸರಿಯಾದ ಡೋಸೇಜ್ಗಾಗಿ ಸ್ಕೋಲೈನ್. ವೈದ್ಯಕೀಯ ತಜ್ಞರ ಪ್ರಕಾರ ಈ ಗೆರೆ ಇರುವುದು ಮಾತ್ರೆಯನ್ನು 2 ಸಮಾನ ಭಾಗಗಳಾಗಿ ವಿಭಜಿಸಲು. ನಿಮ್ಮ ಬಳಿ 500 mg ಶಕ್ತಿಯ ಒಂದು ಮಾತ್ರೆ ಇದೆ. ವೈದ್ಯರು ನಿಮಗೆ ಕೇವಲ 250 mg ತೆಗೆದುಕೊಳ್ಳಲು ಸೂಚಿಸಿದ್ದಾರೆ ಎಂದಿಟ್ಟುಕೊಳ್ಳಿ. ಆಗ ಆ ಗೆರೆಯ ಸಹಾಯದಿಂದ ಮಾತ್ರೆಯನ್ನು ಸಮನಾಗಿ ಮುರಿದು ನಿಖರವಾದ ಪ್ರಮಾಣವಾದ ಔಷಧಿಯನ್ನ ನೀವು ಸೇವಿಸಬಹುದು. ಗೆರೆ ಇಲ್ಲದ ಮಾತ್ರೆಗಳನ್ನ ಮುರಿಯುವುದು ಅಪಾಯಕಾರಿ. ಎಲ್ಲಾ ಮಾತ್ರೆಗಳ ಮೇಲೂ ಈ ಗೆರೆ ಇರುವುದಿಲ್ಲ. ಯಾವ ಮಾತ್ರೆಗಳ ಮೇಲೆ ಗೆರೆ ಇರುವುದಿಲ್ಲವೋ ಅವುಗಳನ್ನು ಎಂದಿಗೂ ಅರ್ಧ ಮಾಡಬಾರದು. ಇದಕ್ಕೆ ಪ್ರಮುಖ ಕಾರಣಗಳು ಕೂಡ ಇದೆ. ಸಸ್ಟೈನ್ ರಿಲೀಸ್. ಕೆಲವು ಮಾತ್ರೆಗಳು ದೇಹ ಸೇರಿದ ಮೇಲೆ ನಿಧಾನವಾಗಿ ಕರಗುವಂತೆ ವಿನ್ಯಾಸಗೊಳಿಸಲಾಗಿರುತ್ತೆ. ಇವುಗಳನ್ನ ಮುರಿದರೆ ಔಷಧಿಯು ಒಮ್ಮೆಯೂ ರಕ್ತಕ್ಕೆ ಸೇರಿ ಅಪಾಯ ಕೂಡ ಉಂಟಾಗಬಹುದು. ಲೇಪಿತ ಮಾತ್ರೆಗಳು. ಕೆಲವು ಮಾತ್ರೆಗಳ ಮೇಲೆ ವಿಶೇಷ ಪದರ ಕೂಡ ಇರುತ್ತೆ. ಮುರಿದಾಗ ಒಳಗಿನ ಔಷಧವು ಹೊಟ್ಟೆಯಲ್ಲಿನ ಆಮ್ಲದ ಪ್ರಭಾವಕ್ಕೆ ಒಳಗಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಬಹುದು. ಸ್ಕೋಲೈನ್ ಇರುವ ಮಾತ್ರೆಗಳನ್ನು ಮಾತ್ರ ವಿಭಜಿಸಿ ಬಳಸಬೇಕು. ಗೆರೆ ಇಲ್ಲದ ಮಾತ್ರೆಗಳನ್ನು ಬಲವಂತವಾಗಿ ಮುರಿದಾಗ ಅವು ಸಮಾನವಾಗಿ ಭಾಗವಾಗುವುದಿಲ್ಲ. ಇದರಿಂದ ದೇಹಕ್ಕೆ ಸೇರುವ ಔಷಧಿಯ ಪ್ರಮಾಣದಲ್ಲಿ ಏರುಪೇರಾಗಿ ಚಿಕಿತ್ಸೆ ಮೇಲೆ ಪರಿಣಾಮ ಬೀರಬಹುದು. ಗೆರೆ ಇದ್ದರೆ ಮಾತ್ರ ಅದನ್ನು ಒಡೆಯುವುದು ಸುರಕ್ಷಿತ ಅಂತ ತಯಾರಕರು ಇಲ್ಲಿ ಸೂಚಿಸಿರ್ತಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.